हल्का सा बैग भी भारी लगे हाय। इसके लिए एक नहीं 2 उपाय, डेटॉल आइसी कूल और लाइम कूल, जो ठंडक की फीलिंग दिलाए, पसीने की बदबू वाले जर्म्स को हटाए और कर दे फुल्ली रिफ्रेश। गर्मी जाओगे भूल विद डेटॉल आइसी कूल एंड लाइम कूल। ನಮಸ್ಕಾರ, ರಾಜ್ ನ್ಯೂಸ್ ಲೈವ್ಗೆ ಸುಸ್ವಾಗತ. ಇಂದಿನ ಸುದ್ದಿಗಳನ್ನು ನೋಡೋಣ. ಭಾರೀ ಮಳೆಯಿಂದಾಗಿ ಮುಂಡಗೋಡ ತಾಲೂಕಿನಲ್ಲಿ ಗೋವಿನ ಜೋಳ ಸೇರಿದಂತೆ ಇನ್ನಿತರ ಬೆಳೆಗಳು ಹಾನಿಯಾಗಿರುತ್ತದೆ. ಈ ಕುರಿತು ಸರ್ಕಾರ ಈ ಕೂಡಲೇ ಬೆಳೆ ಹಾಳಾದ ರೈತರಿಗೆ ಪರಿಹಾರ ನೀಡಬೇಕೆಂದು ರಾಜ್ಯ ಅನ್ನದಾತ ರೈತ ಸಂಘ ಮತ್ತು ಹಸಿರು ಸೇನೆಯವರು ಒತ್ತಾಯಿಸಿದ್ದಾರೆ. ಹಾಗೂ ರೈತ ಸಂಘ ರೈತರ ಬಗ್ಗೆ ಈವರೆಗೆ 1.5 ತಿಂಗಳಿಂದ ಮಳೆ ಹೆಚ್ಚಿಗೆಯಾಗಿ ಗೋವಿನ ಜೋಳ ಮತ್ತು ಭತ್ತ, ಅಡಿಕೆ ಪೂರ್ತಿ ನಾಶ ಆಗಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಪರಿಶೀಲನೆ ಮಾಡಿ ಗೋವಿನ ಜೋಳಕ್ಕೆ ಎಕರೆಗೆ 15,000 20,000, ಭತ್ತಕ್ಕೆ ನಾಟಿ ಆಗಿಲ್ಲ ಇನ್ನೂ, ಅದಕ್ಕೂ ಸಹ ಪರಿಹಾರ ಕೊಡಬೇಕು. ಅಡಿಕೆ ಕೊಳೆ ರೋಗ ಬಂದಿದ್ದಕ್ಕೆ ಎಕರೆಗೆ 50,000 ರೂಪಾಯಿ ಘೋಷಣೆ ಮಾಡಬೇಕು ಸರ್ಕಾರ. ಯಾಕಂದ್ರೆ ಅದು ಹೋದ ವರ್ಷ ಮಳೆ ಆಗಿ ಕಡಿಮೆ ಆಗಿ ಪೀಕು ಲಾಸ್ ಆಗಿತ್ತು. ಈ ಸಲ ಮಳೆ ಹೆಚ್ಚಿಗೆ ಆಗಿ ಎಲ್ಲ ಕೊಳೆ ರೋಗ ಬಂದೈತಿ. ರಾಜ್ಯ ಸರ್ಕಾರ ಹಾಗೂ ಜಿಲ್ಲಾ ಅಧಿಕಾರಿಗಳು, ಕೃಷಿ ಮಂತ್ರಿಗಳು ಹಾಗೂ ಬಡವರ ಏಳಿಗೆಯಾಗಿ ಮುಖ್ಯಮಂತ್ರಿಗಳು ಉತ್ತರ ಕನ್ನಡ ಜಿಲ್ಲೆ ಸಂಪೂರ್ಣ ಬರಗಾಲ ಅಂತ ಘೋಷಣೆ ಮಾಡಬೇಕು. ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕಳಿಸಿ ಎಲ್ಲ ವಿವರಣೆಗಳನ್ನು ತಿಳಿಸಬೇಕಂತ ಹೇಳಿ ನಾನು 2 ಮಾತು ಮುಗಿಸ್ತೇನೆ. ಕರ್ನಾಟಕ ಅನ್ನದಾತ ರೈತ ಸಂಘ ಮತ್ತು ಹಸಿರು ಸೇನೆ ತಾಲೂಕಿನ RTC ಇದ್ದಂಥ ರೈತರು ಸೋಮವಾರ ಬೆಳಗ್ಗೆ ತಹಶೀಲ್ದಾರ್ RTC ತಗೊಂಡು ಎಲ್ಲ ರೈತರು ಅಲ್ಲಿ ಬರಬೇಕು. ಎಲ್ಲ ರೈತರಿಗೂ ವಿನಂತಿ ಮಾಡ್ತಾ ಇದ್ದೇನೆ. ಅರಣ್ಯ ಎತ್ತಿಕಣದವರು ಅಲ್ಲ, RTC ಇದ್ದವರು ಏನು ಗೋವಿನ ಜೋಳ ಏನು ಇವತ್ತು ಎಕರೆಗೆ 20,000 ರೂಪಾಯಿದಂತ ಹಾಳಾಗಿದೆ. ಸರ್ಕಾರ ಅವರಿಗೆ ಪರಿಹಾರ ಕೊಡಬೇಕು. ಎಲ್ಲ ರೈತರಿಗೂ ಸರ್ಕಾರ ಪರಿಹಾರ ಕೊಡಬೇಕು. ಅದಕ್ಕೆ ತಹಶೀಲ್ದಾರ್ ಆಗಲಿ, DC ಆಗಲಿ, AC ಅವರಾಗಲಿ, ಕೃಷಿ ಇಲಾಖೆ ಅಧಿಕಾರಿಗಳಾಗಲಿ ಪರಿಶೀಲನೆ ಮಾಡಿ ರೈತರದ್ದು ಎಕರೆಗೆ 20,000 ರೂಪಾಯಿ ಕೊಡಬೇಕಂತ ಹೇಳಿ ನಾವು ಮಾನ್ಯ ಮುಖ್ಯಮಂತ್ರಿಗೆ ವಿನಂತಿ ಮಾಡ್ತಾ ಇದ್ದೀವಿ. ಮತ್ತು ಸೋಮವಾರ ಮನವಿ ಎಲ್ಲರೂ ಸೇರಿ ರೈತರು ಅಲ್ಲಿ ಬರುವ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರಲ್ಲಿ ಬಂದಾಗ ಮನವಿ ಕೊಡುವಂಥ ವ್ಯವಸ್ಥೆ ಮಾಡ್ತೇವೆ. ಎಲ್ಲರಿಗೂ ನಮಸ್ಕಾರ. ತಾಲೂಕಾ ರೈತ ಸಂಘದ ವತಿಯಿಂದ ನಾವು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ ಸರ್ಕಾರಕ್ಕೆ, ಸಂಬಂಧಪಟ್ಟ ಅಧಿಕಾರಿಗಳಿಗೆ. ಈ ಸಲ ಮಳೆ ಹೆಚ್ಚಾಗಿ ಗೋವಿನ ಜೋಳ ಸಂಪೂರ್ಣ ಬಿತ್ತಿಗೆಯಾಗಿ ಪೂರ್ತಿ ಹಾಳಾಗಿದೆ. ಅಡಿಕೆ ಕೊಳೆ ರೋಗ ಬಂದಿದೆ. ಯಾವ ಅಧಿಕಾರಿಗಳು ಅದನ್ನು ಪರಿಶೀಲನೆ ಮಾಡಕ್ಕೆ ಬಂದಾರ ಅಂತ ಯಾವ ರೈತರಿಗೂ ಇದುವರೆಗೂ ಕಂಡಿಲ್ಲ. ಪರಿಶೀಲನೆ ಮಾಡಬೇಕು. ರೈತರ ಪೀಕ್ಗಳು ಏನಾಗ್ಯಾವ ಅನ್ನೋ ಪರಿಶೀಲನೆಗೆ ಕೃಷಿ ಇಲಾಖೆ ಅಧಿಕಾರಿಗಳಾಗಲಿ, ತೋಟಗಾರಿಕೆ ಅಧಿಕಾರಿಗಳಾಗಲಿ ಇದುವರೆಗೂ ಬಂದಿಲ್ಲ. ಅವರು ಬಂದ ಪರಿಶೀಲನೆ ಮಾಡಿ ಬೆಳೆ ಹಾನಿ ಬಗ್ಗೆ ಸರ್ಕಾರಕ್ಕೆ ವರದಿ ಮುಟ್ಟಿಸಬೇಕು ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೇವೆ ರೈತರ ವತಿಯಿಂದ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ಜನವಿರೋಧಿ ನೀತಿಗಳನ್ನು ಖಂಡಿಸಿ ಮುಂಡಗೋಡ ತಾಲೂಕಿನ ನಂದಿಕಟ್ಟ ಗ್ರಾಮ ಪಂಚಾಯಿತಿ ಎದುರು ಶನಿವಾರ ಬಿಜೆಪಿ ಮುಖಂಡರು, ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಮಂಡಲ ಅಧ್ಯಕ್ಷರಾದ ಮಂಜುನಾಥ್ ಪಾಟೀಲ್, ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷರಾದ LT ಪಾಟೀಲ್ ಮತ್ತು ಅಶೋಕ ಛಲವಾದಿ, ಮುಖಂಡರಾದ ವಿಠ್ಠಲ್ ಬಾಳಂಬೀಡ್, ಬಸವರಾಜ ಟಣಕೆದಾರ್ ಹಾಗೂ ಮುಖಂಡರು, ಕಾರ್ಯಕರ್ತರು ಇದ್ದರು. ಅದನ್ನೆಲ್ಲ ಲಕ್ಷ್ಯದಲ್ಲಿ ಇಟ್ಕೊಂಡು
ನಮ್ಮ ಗ್ರಾಮೀಣ ಮಟ್ಟದ ರಸ್ತೆಗಳಾಗಿರ್ಬೋದು, ಅನೇಕ ಒಂದು ಅಭಿವೃದ್ಧಿ ಕಾರ್ಯಗಳಾಗಿರ್ಬೋದು, ಅದನ್ನ ನಿರ್ವಹಣೆ ಮಾಡಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ನಿಮಗೆ ನೀರಾವರಿ ಯೋಜನೆಗಾಗಿ 600 ಕೋಟಿ ರೂಪಾಯಿ ಹಣವನ್ನು ಕೊಟ್ಟಿರ್ತಕ್ಕಂಥವ್ರು ಯಾರು? ಒಂದು ಕೆರೆಗಾದ್ರೂ ಕೂಡ ನೀರನ್ನ ಕೊಡ್ತಾ ಇದ್ದೀರಾ ನೀವು? ಅಗ್ನಿಶಾಮಕ ದಳ ಆಗಿರ್ಬೋದು, ಅದನ್ನು ಕೂಡ ಕಟ್ಟಡವನ್ನ ಭಾರತೀಯ ಜನತಾ ಪಾರ್ಟಿ ಅಧಿಕಾರದಲ್ಲಿ ಇದ್ದಲ್ಲಿ ಬಂತು. ಡಿಪೋ ಬಂತು, ಐಬಿಗಳು ಬಂದವು, ಕಾರ್ಮಿಕ ಕಲ್ಯಾಣ ಮಂಟಪ ಬಂತು, ಬಸ್ ಸ್ಟ್ಯಾಂಡ್ ಬಂತು. ಇನ್ನು ಏನ್ ಬೇಕು ನಿಮಗೆ? ಅನೇಕ ಕಟ್ಟಡಗಳನ್ನು ಭವ್ಯ ರೀತಿಯಾಗಿರ್ತಕ್ಕಂಥ ಒಂದು ಕಾರ್ಮಿಕ ಭವನ ನಿರ್ಮಾಣ ಆಗಿದೆ ಅಂದ್ರೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರದಲ್ಲಿ ಇದ್ದಂಥ ಸಂದರ್ಭದಲ್ಲಿ ನಮ್ಮ ಸರ್ಕಾರ ಅನುದಾನವನ್ನು ಕೊಟ್ಟಿರೋದ್ರಿಂದ ಇವತ್ತು ಆಗಿರೋದು. ಈ ನಿಟ್ಟಿನಲ್ಲಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಆಗ್ಬೇಕಾಗಿರ್ತಕ್ಕಂಥ ಯೋಜನೆಗಳಿಗೆ ಸರಿಯಾದ ರೀತಿಯ ಸ್ಪಂದನೆ ಮಾಡಿ. ನಮಗೆ ಅನಿಸ್ತಾ ಇದೆ, ಕಳೆದ ಬಾರಿ ರೈತರು ಬೆಳೆ ನಾಶ ಆದಾಗ ಇದೇ ರೀತಿ ಅತಿವೃಷ್ಟಿ ಆದಂತಹ ಸಂದರ್ಭದಲ್ಲಿ ನಯಾ ಪೈಸಾ ಇನ್ಸೂರೆನ್ಸ್ ಅನ್ನ ಮಾನ್ಯ ಶಾಸಕರು ತರಲಿಲ್ಲ. ಇವರು ಅದರ ಬಗ್ಗೆ ಒಂದು ಕಿಂಚಿತ್ತೂ ಕೂಡ ರೈತರ ಬಗ್ಗೆ ಲಕ್ಷ್ಯ ಇಲ್ಲ. ಇವರಿಗೆ ಒಂದು ನಯಾ ಪೈಸಾನೂ ಕೂಡ ಇನ್ಸೂರೆನ್ಸ್ ಹಣವನ್ನು ತರಲಿಲ್ಲ ಅವರು. ರಾಜ್ಯ ಪೊಲೀಸ್ ಇಲಾಖೆಯ ಪ್ರತಿಷ್ಠಿತ ಪ್ರಶಸ್ತಿಗೆ ಭಾಜನರಾದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎನ್ ನಾರಾಯಣ ಅವರಿಗೆ ಮುಂಡಗೋಡದ ತೆರಾಹಿ ಸಹಾರಾ ಫೌಂಡೇಶನ್ ಟ್ರಸ್ಟ್ ಸನ್ಮಾನಿಸಿ ಗೌರವಿಸಿದೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎನ್ ನಾರಾಯಣ ಜಿಲ್ಲೆಯಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡುವುದು, ಸಾರ್ವಜನಿಕ ಸಮಸ್ಯೆಗಳಿಗೆ ತ್ವರಿತ ಸ್ಪಂದನೆ ನೀಡುವುದು, ಅಪರಾಧ ನಿಯಂತ್ರಣ ಹಾಗೂ ಸೇವಾ ಮನೋಭಾವದಿಂದ ಜನರ ನಡುವೆ ಭದ್ರತೆ ತಂದಿರುವುದು ಪ್ರಶಂಸನೀಯವಾಗಿದೆ. ಕ್ರಿಮಿನಲ್ ಚಟುವಟಿಕೆಗಳಿಗೆ ತಡೆ ನೀಡುವಲ್ಲಿ ಮತ್ತು ಸಮಾಜದಲ್ಲಿ ಶಾಂತಿ ಸೌಹಾರ್ದತೆಯನ್ನು ನಿರ್ಮಿಸುವಲ್ಲಿ ಅವರು ನೀಡಿದ ಕೊಡುಗೆಗೆ ರಾಜ್ಯ ಗೃಹ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಮಾನ್ಯತೆ ನೀಡಿದೆ. ಈ ಸಾಧನೆಯನ್ನು ಗುರುತಿಸಿ ಗೌರವಿಸಿದ ಮುಂಡಗೋಡದ ತೆರಾಹಿ ಸಹಾರಾ ಫೌಂಡೇಶನ್ ಟ್ರಸ್ಟ್ ಅಧ್ಯಕ್ಷ ಸಲ್ಮಾ ಕಿರಣ ಶೇರ್ಖಾನೆ ಮಾತನಾಡಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎನ್ ನಾರಾಯಣ ಅವರು ಶ್ರೇಷ್ಠ ಪೊಲೀಸ್ ಅಧಿಕಾರಿಯಾಗಿದ್ದಾರೆ. ಇವರು ನಮ್ಮ ಜಿಲ್ಲೆಯ ಹೆಮ್ಮೆಯ ಅಧಿಕಾರಿಯಾಗಿದ್ದಾರೆ. ಇವರು ನಮ್ಮ ಸಮಾಜಕ್ಕೆ ಆದರ್ಶ ಅಧಿಕಾರಿಯಾಗಿದ್ದಾರೆ ಎಂದು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯತ ಮಾಜಿ ಅಧ್ಯಕ್ಷ ಕಿರಣ ಶೇರ್ಖಾನೆ ಇದ್ದರು. ನಿಖರ ನಿಷ್ಪಕ್ಷಪಾತ ಸುದ್ದಿಗಾಗಿ ರಾಜ್ ನ್ಯೂಸ್ ಲೈನ್ ಅನ್ನು ತಪ್ಪದೇ ನೋಡಿ.